ಲೋ ಮಂಜು ಸಾಲಿ ಹೊತ್ತಾಗಿಲ್ಲ ನಿನಗ? ಹಾ ನೀನ ಬರ್ತೀನಿ ಏನಂತೀಯ? ನಾಷ್ಟಾದ ಮಾಡ್ಬೇಕು ಏನಡಿ ಒಳಗ? ತಡಬೆ ಆಮೇಲೆ ಬಂದು ರೆಡಿ ಆಕಿನ್ ತಡಿ ಇನ್ನೂ ಟೈಮ್ ಐತಿ. ಟೈಮ್ ಐತೆ, ಟೈಮ್ 9 ಗಂಟೆ ಆಗೈತಿ. ಈಗ ನೀನು ಜಿಗದಾಡ್ಕೊಂತ ಮತ್ತೆ ಅಳ್ಕೊಂತ ನಿಂದಿರ್ತಿ. ಹೊತ್ತಾಗಿತ್ತು ಸರ್ ಬೈತಾರೆ, ಲೇಟಾಗಿ ಹೋದ್ರೆ ಬಿಟ್ಟು ಬರ್ಬಾರಂತ ನಿಂದಿರ್ತಿ. ಸಾಲಿ ಟೈಮಿಗೆ ದಡದ ರೆಡಿಯಾಗಿ ಹೋಗೋಣ ಅನ್ನಂಗಿಲ್ಲ ನೋಡಿ. ದಿನ ಆಯ್ತು ಒದರ್ಸ್ಕೊಳ್ಳೋದು ಹಂಗೆ. ಬಾ ನಾಷ್ಟ ಹಾಕೊಡ್ತೇನೆ, ನಾಷ್ಟ ತಿಂದು ಸಾಲಿಗೆ ಹಾಕೊಂಡು ಸಾಲಿಗೆ ಹೋಗಿ ಅಂತ. ಹೊಸ ರೇನ್ ಕೋಟ್ ಕೊಡಿಸ್ ಬೇಗ, ಮಳೆಗಾಲ ಐತಲ್ಲ. ಯಾಕ ಹೋದ ವರ್ಷ ಹೊಸಾದು ಕೊಡ್ಸಿದ್ನಲ್ಲ ನಿಮ್ಮಪ್ಪ. ದಿನ ವರ್ಷ ಒಂದೊಂದು ಬೇಕಾ ನಿನಗೆ? ಬಾರಿ ಇದೆ ಬಿಡು ನೀನು. ಎಲ್ಲ ಹಳೇದಾಗೈತಿ, ಹೊಸದು ಕೊಡಿಸು. ಕೊಡಿಸ್ತೀನಿ ಬಾ ನಿನಗೆ. ನಾ ಊಟ ಸೀರೆನ 5-6 ವರ್ಷ ಆತು. ಅದನ್ನ ಹೊಳ್ಳಿ ತಿರ್ಕೊಂಬರ್ಗ ಅದನ್ನ ಉಡ್ತೇನೆ. ನಿನಗೆ ಹೊಸ ರೇನು ಕೊಟ್ಬೇಕಾ ನಿನಗೆ? ನಡಿ ಒಳಗೆ ನಡಿ, ಸಾಕು ಇಲ್ಲಿ ದಿಮಾಕ ಮಾಡ್ಬೇಡ. ಅದನ್ನ ತೊಗೊಂಡು ನಡಿ. ಹೊಸ ಹಂಗೆ ಐತೆ, ಹಚ್ಚಳದಿಲ್ಲ. ಹೊಸಾದು ಬೇಕಾದ್ರೆ ರೇನು ಕೊಟ್ಟು ಏನು ರೊಕ್ಕದ ಬೆಲೆ ರೈತಿಲ್ಲ ನಿನಗೆ? ಇಲ್ಲಿಂದೆಲ್ಲ ಹಳೇದಾಗಿ ಹರಿದಿತ್ತು. ಇರ್ಲಿ ಬಿಡೆಯವ, ನನ್ನ ಮಗ ತೋರ್ಸ್ಕೊಂಬರ್ತೈತೆ ಪಾಪ ಅಂಥೇಳಿ ಮತ್ತು ಹೊಸದು ರೇನ್ಕೋಟು ಎಲ್ಲ ತೊಗೊಂಬಂದು ಕೊಟ್ರೆ ಮತ್ತೆ ಈ ವರ್ಷ ಹೊಸದು ಮತ್ತೆ ಬೇಕಂತ. ಏನು ಒಂದು 3 ತಿಂಗಳು ಮಳೆ ಇರ್ತತಿ, ಏಟ್ ಹಾಕೊಂತ ಏಟಿಲ್ಲ. ಸಾಲಿಲಿದ್ದ ಮನೆಗೆ ಮಳ್ಯಾಗ ಹಂಗೆ ಓಡ್ಕೊಂತ ಆಡ್ಕೊಂತ ಬರ್ತಿರ್ತೀನಿ. ನೋಡಿಲ್ಲ ನಾನು ತಲೆ ತೋರ್ಸ್ಕೊಂಬರ್ತೀನಿ. ಮತ್ತೆ ಇಲ್ಲಿದ್ದ ನಡುವ ಬರಾಕತ್ತಿದ್ನಿ. ಮಳೆ ಬಂತು, ಹಾಕೊಳ್ಳಿಲ್ಲ, ಹಂಗೆ ಬಂದು ನಾನು ಮರ್ತು ಹಂಗೆ ಬಂದಿ ಅಂತ ಪಾಟಿ ಚಿಲ್ದಾರ ರೇನ್ಕೋಟ್ ಇಟ್ಕೊಂಡು ಮರ್ತು ಬರ್ತೀನಿ. ನೀನು ಎಷ್ಟು ಇದ್ದಿ ನೋಡಿ ನೀನು. ಮತ್ತೆ ಎಲ್ಲಿ ಹೊಂಟಿ? ನಡಿಯವ, ನೀನು ಬಿಡುದಿಲ್ಲ. ನಾನು ರೆಡಿ ಆಗಿ ಸಾಲಿಗೆ ಹೋಗುತ್ತಾನ ಬಿಡುದಿಲ್ಲ. ಆತು ನಾಷ್ಟ ಕೊಡ್ತೀನಿ ಬರ್ತೀನಿ. ಅತ್ತೇರ ನಾಷ್ಟ ಹಾಕೊಂಬರ್ಲೇನ್ರಿ? ಏನು ಮಾಡಿ ನಾಷ್ಟಕ್ಕೆ ಅವಲಕ್ಕಿ ಮಾಡೇನ್ರಿ. ಅವಲಕ್ಕಿ ಮಾಡಬೇಡ, ನನಗೆ ಹೊಟ್ಟಿಗೆ ಆಗೋದಿಲ್ಲ, ಸೀಟಿಟ್ಟಿ ಆಕೈತಿ ಅಂತ ಹೇಳಿ ಸಾಕಾಗೈತಿ ನಿನಗೆ. ಬರೇ ಅದೊಂದು ಅವಲಕ್ಕಿ ಮಾಡೋದು, ಇಲ್ಲ ಉಪ್ಪಿಟ್ಟು ಮಾಡೋದು. ನಂಗೆ ರೊಟ್ಟಿ ಹಾಕೊಂಬ. ನಾನು ಅವಲಕ್ಕಿ ಏನು ಅಲ್ಲೇ. ಅಸಿಡಿಟಿ ಅಲ್ರಿ, ಅಸಿಡಿಟಿ ರೀ. ಏನೋ ಒಂದು ಯಾವ್ದಾದ್ರು ಬಿಡು. ಹೋಗು, ನಂಗೆ ರೊಟ್ಟಿ ಹಚ್ಕೊಂಬ. ಅವರು ಇವತ್ತು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗೋದಿಲ್ಲ ಅಂದಿದ್ದಕ್ಕೆ ಅವಲಕ್ಕಿ ಅದು ಮಾಡಿದ್ದೆ. ನಾನು ತಿಂದು ಹೋದ್ರು ಅವರು. ಮಾವರು ತಿಂದ್ರು, ಇವರು ತಿಂದ್ರು ಅವಲಕ್ಕಿನ. ನೀವು ತಂಗಳು ರೊಟ್ಟಿ ಅದ ನೋಡಿ ತಿಂತೀರೇನೆ? ನಾನೇನು ಹರಿದು ಅಡುಗೆ ಮಾಡೇನೆ. ಇದನ್ನು ತಿನ್ನಾಕ ಹಲ್ಲು ನೋವಾಗೈತೆ ನಂದು. ಒಂದ ಸೌನಿ ಚೊನ್ನ ಹೊಡಿತೈತಿ. ಆ ಗುಳಿಗೆ ತರಿಸ್ಕೊಡ ಹಲ್ಲಿಂದ ಅಂತಂದ್ರೆ ಇಲ್ಲಿದ್ದು ದಿಮಾಕ ಮಾಡ್ತಿ. ಮಕ್ಕಕ್ಕೆ ಹಚ್ಕೊಳ್ಳೋ ಪೌಡ್ರು ಕಿರಿಮು ಎಲ್ಲ ತರಿಸ್ಕೊಂಡು ಬಡ್ಕೊಂತಿ ಮಕ್ಕಕ್ಕೆ. ತಂಗಳು ರೊಟ್ಟಿ ತಿನ್ಬೇಕಂತ. ಹೋಗ, ನಂಗೆ ಬಿಸಿ ರೊಟ್ಟಿ ಮಾಡ್ಕೊಂಬ. ನನಗೆ ಆಗೋದಿಲ್ಲ ಬಿಡು. ನೀವ ಹೇಳಿಲ್ಲನ ಏನು ಮನ್ಯಾಗ ಅಡುಗೆ ಕೆಡಿಸ್ಬಾರ್ದು. ಏನು ಒಂದು ಈಡು ಪಲ್ಯ ಉಳಿದ್ರಿ ಚಲೋ ಬಿಡೋದನ್ನ ತಿನ್ನೋದನ್ನ ಅಂತೇಳಿ ಹಂಗೆ ಮುಂಜಾನೆ ಬಿಸಿ ಪಲ್ಯ ಮಾಡಿದ್ರು ತಂಗಳು ತಿನ್ನೋದು ಬಿಡಿಸಿದ್ದಿಲ್ಲ. ಏನು ಒಂದಿನ ಅಂತ ಕೇಳಿ ಏನಾಗೋದಿಲ್ಲ. ತಂಗಳು ರೊಟ್ಟಿ ತಿಂದ್ರೆ ಏನೇನಾಗೋದಿಲ್ಲ. ನೀವು ಹೇಳಿರಲ್ಲ, ಕೆಡಿಸ್ಬಾರ್ದು ಅಡುಗೆನ, ವೇಸ್ಟ್ ಮಾಡ್ಬಾರ್ದು ಅಂತೇಳಿ ತಿನ್ರಿ. ಈಗ ಇವ್ರು ಬಿಡಾಡಿ ಅಂತದು ಇದ್ದಿತ್ತು ನೋಡಿದು. ಏನು ನಾನು ತಲೆ ಮ್ಯಾಗ ಹಾಕ್ಕೊಂಡ್ರಾಕತ್ತ ಬಿಡಿ. ಈಕಿ ಬರ್ತಾ ಈಕಿಗೆ ಸೈಲ್ ಕೊಟ್ಟಿದ್ದ ಇದಾತ್ನದ ತಪ್ಪಾಯ್ತು. ಮಂಜುಳ ನಿನ್ನೆ ಸರೋಜ ಬಂದಂಗಾಗಿತ್ತಲ್ಲ ನಿಮ್ಮ ಮನೆಗೆ, ಏನಂದ್ಲು? ಅಂದಿದ್ಲವ, ನಿನ್ನ ನನ್ನ ಜೊತೆ ಏನು ಮಾತಾಡ್ಲಿಲ್ಲ ಬಿಡ ಆಕಿ. ಅಲ್ಲ ನಿಮ್ಮ ಮನೆ ಬಂದ ಅಂತ ನಿನ್ನ ಮಾತಾಡ್ಲಾರ್ದ ಹೋಗಿ ಕಾಣಕ್ಕೆ ಹೊಳ್ಳಿ. ಸುಳ್ಳು ಹೇಳ್ದಂಗ ಕತನಕ್ಕೆ ಬಂದಾಗ ನಿದ್ದೆ ಹತ್ತರ್ಗತೆ ಸುಮ್ಮನೆ ಮಕ್ಕೊಂಬಿಟ್ಟಿದ್ನೇನೆ. ಆಕೆ ಒದ್ರಿಂದ ನಾನು ನಿದ್ದೆ ಜೋರು ಹತ್ತೈತೆ ಅನ್ನರ್ಗತೆ ಮಕ್ಕೊಂಬಿಟ್ಟೆ. ನಾನು ಓನ ಅನ್ಲಿಲ್ಲ. ಅವ್ರ ಅವನ ಜೊತೆ ಮಾತಾಡಿ ಹೋದ್ಲ. ಭಾಳ ತ ನಿಂದಿರಲಿಲ್ಲ, ಏನಿಲ್ಲ. ಅವ್ರ ಅಣ್ಣನ ಬೆಟ್ಟ ಬಂದಿರ್ಬೇಕು ಸಾಪಳ್ಯಾಕ. ನೋಡಿಲ್ಲ ಒಂದು ಮಾತಾಡ್ತ ನಿನಗೆ. ನೀ ಏನು ಬಗ್ಗಕ್ಕೆ ಹೋಗ್ಬಿಡ ಹೇಳ್ತೀನಿ ನೋಡು ನಾನು. ನೀ ಏನಾರ ಈಗ ನೀನು ತಪ್ಪು ಒಪ್ಕೊಂಡು ಮತ್ತು ನಿನಗೆ ಹುಡುಗಾಲ ಇಲ್ಲ. ನೀನು ನಡೆಸುವಷ್ಟು ನಡೆಸು. ನಂದೇನು ತಪ್ಪೈತೆ, ನಾ ಏನಂದೇನಂತಂದು ಮುಂದೆ ಏನಾಕತ್ತೀನಿ ನೋಡಕ್ಕೆ ಬರ್ತೈತಿ. ನಿನ್ನ ಮಕ್ಕ ಏನೇನು ಮುಗ್ದಾಗ ಹೋತ. ನನ್ನ ಗಂಡ ಇಟ್ಟು ಮನ್ಯಾಗ ಇಟ್ಕೊಂಡಾನ. ಏನಾರ ಮತ್ತೋಟ ಮಾಡ್ತಾನೆ, ಹೆಚ್ಚಿಗೆ ಮಾಡಿನ ಒದ್ದು ಹೊರಗೆ ಹಾಕ್ತಾನೆ. ಈಗ ಇದು ತವ್ರ ಮನೆ ಕಳ್ಸಾಕ ಮ್ಯಾಗದಾರ ಈಗ ಟೈಮಾಗ. ಇಬ್ಬರು ಮೊನ್ನೆ ಹೇಳ ನನ್ನ ಗಂಡ ತವ್ರ ಮನೆ ನಡಿಬೇಕು ನೀನು ಅಂತ ಹೇಳಿ ನಮ್ಮ ಅವ್ಗೆ ನಮ್ಮಪ್ಪ ಫೋನ್ ಹಚ್ತೀನಿ ಅಂದಾನೆ. ಯಾಕೆ ಹಚ್ಚಿಲ್ಲ. ಏನಾರ ಮತ್ತೆ ಇವ್ರು ಇಂಥ ಫೋನ್ ಹಚ್ಚಿದ್ರ ಅಂದ್ರೆ ಮುಗ್ದಾಗ ಹೋತ ನನ್ನ ಕತಿ. ಮತ್ತು ಅಲ್ಲಿ ಮರೀತಿಲ್ ತಂಗ ಕತಿ. ನಮ್ಮ ತಮ್ಮನ ಹಿಂತಿ ಮುಂದೆ ಎಲ್ಲಿ ಹೋಗ್ಕೊಂಡ್ರ ಕೊಲೆಯವ ನಾವಲ್ವಯವ. ಸುಮ್ಮನೆ ಈಗ ನಮ್ಮವನು ಬೇದಾಳ ಮಣ್ಣೆ ನಿನ್ನ ಮಾಡ್ತನ ಮಾಡಿದೆ ಅಂದ್ರೆ ನೋಡು ಮತ್ತು ಉಳ್ಗಾಲ ಎಲ್ಲಿ ನಿನಗೆ ಇಲ್ಲೇ ಬಂದಿರೋದಕ್ಕೂ ಅಂತ ನಮ್ಮವ್ ಹೇಳ. ನೀ ನೋಡಿದ್ ಹಿಂಗಂತೀಯಲ್ಲ. ಮುಂದೆ ಅವರು ಬಾಗ್ಲಾರ್ದ ಕಾಲಕ್ಕೆ ನೋಡಿದ್ರಾತು. ಹೇಗಂಕ ನಡೆಸು ಅಷ್ಟು ನಡೆದಕ್ಕ. ಅವ್ರು ಮನೇಲಿ ಇಲ್ಪ ಒಟ್ಟು ತಮ್ದ ತಾವು ಸಸಾಕತ್ತಾರ ಅಂದಾಗ ಮತ್ತು ತಪ್ಪಾತ್ರಿ ಮತ್ತು ಇನ್ನೇನು ಹಿಂಗೆ ಮಾಡೋದಿಲ್ಲ ಅಂತಂದು ಅವಾಗ ಕೇಳಿದ್ರಾತು. ಈಗ ಇದ್ದಕ್ಕಿದ್ದಂಗೆ ಒಮ್ಮೆ ನೀ ಏನಾರ ಈಗ ತಪ್ಪಾತಂತಂದು ಅವ್ರ ಕಾಲು ಹಿಡ್ಕೊಂಡೆ ಅಂದ್ರೆ ನಿನ್ನ ಗಂಡನ ಕಾಲು ಅಯ್ಯ ನೋಡು ಹೌದು ಮಾಡಿದ್ದು ತಪ್ಪು ನೋಡು. ಈಗ ಹಿಂಗೆ ನಾವೇನಾರ ಇಷ್ಟಕ್ಕಿಗೆ ಮಾತು ಬಿಡೋದು ಹಿಂಗೆ ಏನಾರ ಅಂದ್ವಿ ಅಂದ್ರೆ ತವ್ರ ಮನೆಗೆ ಹೋಗಂದ್ರೆ ನಾವು ಹೇಳ್ದಂಗೆ ಕೇಳ್ತಾಳಕ್ಕೆ ಅಂತಂದು ಅದು ಗರ್ತ ಸಿಕ್ತಂದ್ರೆ ಅದನ್ನೇ ಎಬ್ಬಿಸ್ತಾರೆ ನೋಡಿ ಲೆಕ್ಕನವ್ರು. ಹಂಗಂತೀಯ? ಈಗ ಹಂಗಾರೆ ಮತ್ತು ನಾನು ಈ ಮನ್ಯಾಗ ಹೆಂಗೋ ನನ್ನ ಗಂಡನ ಜೊತೆ ಮಾತಾಡೋದು ಬಿಟ್ಟಾನ. ಏನು ಊಟ ಕೊಟ್ರು ಊಟ ಕೊಡಕ್ಕೆ ಹೋದ್ರೆ ಮಾತಾಡಂಗಿಲ್ಲ. ಅವ್ರೆಲ್ಲ ಅವ್ರ ಅವನ ಜೊತೆ ಮಾತಾಡ್ತಾನೆ. ಆಕೆ ನಮ್ಮ ಮಾತು ಊಟಕ್ಕೆ ಹಚ್ಚಿ ಕೊಡ್ತಾ ಊಟ ತಿಂತಾನೆ. ಹೊಲಕ್ಕೆ ಬುತ್ತಿ ಕಟ್ಟಿ ಕೊಡ್ತಾ ಹೊಕ್ಕಣ ತೊಗೊಂಡು ಏನು ಅಂತದ ಮಾಡಿದ್ದೀನಿ ನೋಡ ತಪ್ಪು. ಅಲ್ಲ ಅಲ್ಲಿ ಗಿರ್ಜಿ ಮನೆಗೆ ಹೋಗಿದ್ದೆ ತಪ್ಪು. ಇಲ್ಲಾಕೆ ಬಂದಿಲ್ಲ ಅಂತ ಕೇಳಿದ ತಪ್ಪಾತ ನಂದು. ಎಷ್ಟಲ್ಲ ತಂಗಿ ಇಲ್ಲಿ ಬಂದಿದ್ದವ್ರಿಗೆ ತಪ್ಪಾಗಿಲ್ಲ, ಅಲ್ಲಿ ಹೋಗಿದ್ದು ಸರಿಯಾಗೈತಿ. ಅಲ್ಲಾಕೆ ನೀವು ಹೋಗಿದ್ದು ಇಲ್ಲಿ ಬಂದಿಲ್ಲ ಅನ್ನೋದು ನನ್ನ ತಪ್ಪಾಗೈತಿ. ಎಷ್ಟು ಇದ್ದಾರೆ ನೋಡಿ ಇವ್ರು. ಏನು ಲೆಕ್ಕ ಇದ್ದಿತ್ತು ಮತ್ತು ಒದ್ರಾಡಿದ್ರೆ ಮತ್ತು ನಾ ಅಲ್ಲ ಇವ್ ನನ್ನ ಗಂಡನವ್ರ ಅಲ್ಲ ಮತ್ತು ಆಕಿ ಮತ್ತು ಅಲ್ಲಿ ಹೋಗಿದ್ದಕ್ಕೆ ಆಕಿ ಒದ್ರಾಡಾಳ ಆಕಿದೇನು ತಪ್ಪೈತೆ ಅಂತಂದು ಯಾರದ್ರ ಮುಂದೆ ಮತ್ತೊಬ್ರ ಮುಂದೆ ಹೇಳ್ಯಾರ.
ಅದನ್ನ ಬಿಟ್ಟಾನ ನನಗೆ ಹೋಲಿ ಬಿಡು ಏನು ಹೇಳೋದು. ಬೈದು ನನಗೆ ಡೇಟ್ ಹೊಡೋದು ನಂಗೆ ಗೊತ್ತಾನ. ಅಯ್ಯೋ ಹೊಡಿತನೂ ಹೋಗೈತನ ಇಷ್ಟು ಜಗಳಿದು. ಏಟ್ ಮಾತು ಏಟ್ ಕತೆ ವಾ. ಅಯ್ಯ ಅಲ್ಲ ಮಂದಿಗೇನು ಹಂಗೆ ಇಟ್ಟಿದ್ದು ಇಷ್ಟು ಮಾಡೋದಿರ್ತೈತನ ಕಡ್ಡಿ ಗುಡ್ಡ ಅನ್ನೋದು ಅನಿಸ್ತತಿ. ಅವು ಇಟ್ಟಿದ್ದಿದ್ದು ಜಗಳನ ಕಿಡಿ ಹತ್ತಿ ಮನೆ ಹೊಡಿ ಲೆಕ್ಕನ ಬರ್ತಿರ್ತಾವ ಒಂದೊಂದು ಮಾತು ಗೊತ್ತೈತಿಲ್ಲ. ಅಲ್ಲಂದೇನು ತಪ್ಪೈತಿ ನೋಡಕ್ಕಿ ಹಂಗಿದ್ದ ಎಷ್ಟು ರಾಜರೇಶ್ವಾಗ ನನಗೆ ಇಷ್ಟೆಲ್ಲ ಮನ್ಯಾಗ ನೋಡಿ ನಾ ಎಷ್ಟು ಚಂದ ಹೊಂಟಿತ್ತು ನನ್ನ ಸಂಸಾರ. ಆಕೆ ಬಂದು ಇಷ್ಟೆಲ್ಲ ಕಿಡ್ಡದ ಜಗಳ ಹತ್ತಿ ಹೋತು. ನಿಮ್ಮ ನಡಕ್ಕೆ ಜಗಳ ಹಚ್ಚಿಲ್ದು ಮತ್ತು ನಾ ಈ ತಪ್ಪಿ ಕಾರಣ ಅಲ್ಲ ಅಂತ ಬಿಡಾಕಿ ಏನಾರ ಅಂದ್ರೆ ತಾಯನ ಕಂಡ್ರೆ ಮನೆಗೆ ಹೋಗ್ಕೊಳ್ಳ ಆರಾಮ ಇಲ್ಲಿದ್ದಾರ ಹೇಳು ಲೆಕ್ಕ ಹೌದಿಲ್ಲ. ಅದ ಅಂತೆ ನಾನು ಬರೆದು ಬರ್ತಾವು ಸುಮ್ಮನೆ ಬಂದು ತಾನ ತಗ ಹೋಗಿದ್ರೆ ಬೇಸಿತ್ತು. ಇಲ್ಲಿ ಬಂದು ಇಷ್ಟೇ ಬೇಸಿ ಇಷ್ಟು ಲೆಕ್ಕ ಕೆಲಸ ಮಾಡಿದಾರ ಏನಿತ್ತಿಕ್ಕಿದೆ. ಆದರೂ ಏನೋ ಹೇಳುವ ನೀನು ಆಕೆಗೆ ಏನು ಒಂದಿಟ್ಟು ನಿಮ್ಗೆ ಇಷ್ಟು ಜಗಳ ಆಗಿದ್ದು ಏನು ಮನ್ಸಿಗೆ ಹತ್ತಂಗೆ ಕಾಣೋದಿಲ್ಲ ಸರೋಜಾಗ. ಆಕೆಗೆ ಇಷ್ಟು ಮನ್ಸಿಗೆ ಹತ್ತಿತ್ತಂದ್ರೆ ಅವತ್ತನ ಈ ಜಗಳತ್ತೆ ಸುದ್ದಿ ಕೇಳಿ ನಿಮ್ಮ ಅತ್ತೆ ಹೋಗಿ ಹೇಳ್ತಾ ಇರ್ತಾಳೆ ಎಲ್ಲ ಹೇಳ್ತಾಳೆ ಹಿಂಗಾತ ಹಂಗಾತ ಅಂತೇಳಿ ಅವತ್ತ ಬರ್ಬೇಕಿತ್ತೆ ನೀವು ಗಂಟಿದ್ದಾಗ. ಅಲ್ಲಪ್ಪ ತಪ್ಪಾತು ಮತ್ತು ಏನ ತಪ್ಪಾಗೈತಿ ನೀ ಯಾಕೆ ಹಂಗತ್ಕಿ ಅದಕ್ಕೆ ಮಗದ ವೈನಿಗೆ ಹೊಡೋದಿ ಆಕೆ ಏನು ತಪ್ಪು ಮಾಡಿದ್ಲ ಮತ್ತು ನಾ ಇಲ್ಲಿ ಬರಲಾರ್ದಕ್ಕೆ ಯಾರಿಗತ್ರ ಸಹಜ ಬಿಡಿಸಿಟ್ಟು ಬರೋದು ಅದಕ್ಕೆ ಅಂದಾರಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲಕ್ಕೆ ಯಾಕೆ ಹೇಳಿಲ್ಲ. ನನಗೂ ಇದು ಅನ್ನಿಸ್ತು ಯಾಕೆ ಹೇಳಿಲ್ಲ ಅಂಥೇಳಿ. ಅಕ್ಕಿಗೂ ಅಷ್ಟ ಬೇಕಾಗಿತ್ತು. ನಾವು ಗಂಡ ಐತಿ ಚಂದ ಇದ್ದಿದ್ದು ಸಹಿಸಕ್ಕಾಗ್ಲಾರ್ತೈತೆ ಜಗಳ ಹಚ್ಚಿಟ್ಟು ತಾಯಿ ಮಗಳು ಜಗಳ ಹಚ್ಚಿದ್ರು ಕುಂತ್ರು. ಈಗೇನು ಮತ್ತದು ನಮ್ಮ ತಪ್ಪಿಲ್ಲ ನಿಂದೆ ತಪ್ಪೈತಿ ನೀ ಮಾಡಿ ತಪ್ಪು ಅನ್ನೋರ್ಗತೆ ಈಗ ನನಗೆ ಎಲ್ಲ ತಪ್ಪದಲ್ಲಿ ಮ್ಯಾಗ ಹೊರ್ಸ್ಯಾರ ಅವರು. ತಂಗಿ ಹೋದ್ಲನ್ ಊರಿಗೆ ಹೋದ್ಬಾಯವ ಆಕಿ ಏನು ಮನ್ಯಾಗ ಜಗಳ ಪರ್ಸಾಕತ್ತತಿ ಏನಕ್ಕಿನ್ನ ಮನ್ಯಾಗ ಇಟ್ಕೊಂಡು ಕುಂತಿರೋತಾರ ಏನು ಹೋಗ್ಬಿಡುವ ನೀನು ಅಂಥೇಳಿ ಪಾಪ ಬಂದಿತ್ತು ಒಂದು ವಾರದ್ದು ಹೋದ್ರಾತಂಥೇಳಿ ಇವ್ರದ್ದೊಂದು ತಿಂಡಿಗೆ ಇವ್ರ ಜಗಳ ಇದು ಮನ್ಯಾಗ ಮನಸ್ತಪ್ಪ ಅಲ್ಲ ಬಂದ ಇದ್ದಾರ ಹೆಂಗೆ ಇರಾಕ ಮನಸ್ಸು ಬರ್ತದೆ ಹೇಳಿ ನೀನ ನೋಡುನು. ಪಾಪ ಅಲ್ಲ ಇರಾಕಂತ ಬಂದ್ಲು ಏನೇವ ಅಲ್ಲ ನಿಮ್ಮ ಅತ್ತಿ ಇಷ್ಟೆಲ್ಲ ಆದರೂ ಏನು ಹೇಳಿಲ್ಲ ನೀವು ಗಂಡಗ. ಅಲ್ಲ ನಂದ ತಪ್ಪು ಹೇಳಿದ್ಲು ಮನೆಗೆ ಬಂದಿದ್ಲು ನಿಮ್ಮ ತಂಗಿ ಹಿಂಗೆ ಒದರಾಡಿದ್ಲು. ಅಯ್ಯ ಅಲ್ಲ ಮಗಳು ಬಂದಿದ್ದು ನಾ ಯಾಕೆ ಹೇಳ್ಬೇಕು ಯಾಕೆ ಆಕಿ ವೈನಿ ಅನ್ಸ್ಕೊಂಡಾಕಿ ಯಾಕೆ ನಿನಗೆ ಹೇಳಿಲ್ಲ ನೀನು ಏಂತ ಇಷ್ಟ ಅಂದ್ಲೋಡು ಎತ್ ನೋಡಲ್ಲಿ ನನ್ನ ಗಂಡ ಪಿತ್ತ ಮತ್ತೇನೈತಿ ಹೊಡೋನ ಕಪಾಳ ಕಪಾಳ. ಆದರೂ ಹೊಡ್ಯಾಕೆ ಬಂದ ಬಿಡಿಸೋ ಹಂಗೆ ಬಿಡಿಸಿದ್ಲು ಆದರೂ ಹೊಡಿಸಿ ಕೊಡಲಿಲ್ಲ. ಯಾಕೆ ಹೊಡಿತೈತಿ ನಿನಗೆ ಕಪಾಳ ಹೊಡಿತಿ ನೋಡು ಆಕೆ ಹಿಂಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಬಾರ್ದಂಗೆ ಯಾಕೆ ಹಿಂಗೆ ಯಾಕಂತ ಒದರಾಡಿದ್ಲ ಅದನ್ನ ಬಿಡ್ಸಾಕಂತ ಬಂದ್ಲು ಬಿಡು ಜಗಳ ಅದು ಏನ ಒಟ್ಟು ಇಲ್ಲ ಒಳ್ಳೆತನ ಒಳ್ಳೆದ ಹಂಗೆ ನಾಟಕ ಮಾಡ್ತಾರವ್ರು. ಈ ಏನು ಹಗರು ಇಲ್ಲಿ ತಗೋಯವ ನಿಮ್ಮ ಅತ್ತೆರ ಏನು ನಮ್ಮ ಅತ್ತಿನ ಅದೈತಿ ನಿಮ್ಮ ಅತ್ತಿನ ಅದೈತಿ ತಲೆ ಕಟ್ಸೋಕೆ ಹೋಗ್ಬೇಡಿ ನೀನು. ಆತಾಗ ಒಳ್ಳೆಯರ ಆಗ್ಬೇಕು ಇತ್ತಾಗ ನಿನ್ನ ಬೇಯಿಸ್ದಂಗೆ ಆಗ್ಬೇಕು ಒಡಿಸ್ದಂಗೆ ಆಗಿರ್ಬೇಕು ತಾವು ಇತ್ತಾಗ ಒಳ್ಳೆಯರ ಆಗ್ಬೇಕು ಮಗಗೆ ಹಿಂಗೆ ನೋಡೋರು. ಬಿಡು ನೀ ಹೇಳಿದ್ದು ನನಗೂ ಹಂಗೆ ಅನ್ಸಾಕತ್ತೈತಿ. ಆಕೆ ಏನು ಬಿಡು ಏನು ಓಡಾಡಿ ಮಗು ಬಿಸಿ ರೊಟ್ಟಿ ಮಾಡಿಕೊಡೋದೇನು ಏನು ಪಲ್ಯ ತರ್ಲೇನೆಪ್ಪ ಅನ್ನ ಹಾಕ್ಲೇನೆಪ್ಪ ಸಾರು ಇದು ಮಾಡ್ಲೇನೆಪ್ಪ ಹಾಕ್ಲೇಪ್ಪ ಹೊಲಕ್ಕೆ ಕಟ್ಕೊಂಡು ಹೋಗ್ಯಪ್ಪ ಅರ್ಕಳಿ ತಿನ್ಬೇಡ ಒಟ್ಟು ತುಂಬ ತಿನ್ನೇಪ್ಪ ಏನು ಮಗನ ಮೇಲೆ ಪ್ರೀತಿ ಏನು ತಾನ. ನಾವು ಚಂದ ಇದ್ದಾಗ ನಾನು ಬುತ್ತಿ ಕಟ್ಕೊಡೋದೆಲ್ಲ ನಾನು ಮಾಡ್ತಿದ್ದೆ. ಆಕೆಗೆ ಈಗ ಬೇಷ್ ಆಗ್ಬಿಟ್ಟೈತಿ ಈಗ ನಮ್ಮ ಅತ್ತಿಗೆ ಏನು ಮಾಡಲಿ ಅನ್ನಿಸ್ಬಿಟ್ಟೈತೆ ನನಗೆ ಅಕ್ಕರ. ಏನು ಅನ್ನಕ್ಕೆ ಹೋಗ್ಬೇಡ ಆಡಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡಿ ಈಗ ನೀನು ಸುಮ್ಮನೆ ಇರೋದಂದ್ರೆ ಇನ್ನು ಕೆಲಸ ನೀ ಏನಾರು ಹೆಚ್ಚು ಕಮ್ಮಿ ಈಗ ನಿಮ್ಮ ಅತ್ತಿಗೆ ಒದರಾಡಿದಿ ಮುಗ್ದ ಹೋತ ಮತ್ತು ನೀ ನೋಡಿ ಈಗ ನಿನ್ನ ಗಂಡ ನಿನ್ನ ಕೈಯಾಗಿಲ್ಲ ಮೊದ್ಲು ಈಗ ನಿಮ್ಮ ಅತ್ತಿ ಮಾತು ಕೇಳೋ ಪರಿಸ್ಥಿತಿ ಆಗ್ಬಿಟ್ಟೈತೆ. ಈಗ ನಿಮ್ಮ ಅತ್ತೆ ಏನಾರ ಒಂದ ಮತ್ತು ಹಿಂಗೆ ಹಂಗೆ ಅಂತ ಹೇಳಿಲ್ಲ ಅಂದ್ರೆ ಮತ್ತು ನೋಡಿ ನೀನು ನಿನ್ನ ಗಂಡನ ದೃಷ್ಟಿ ಕೆಟ್ಟಾಕಿ ಏನು ಅನ್ನಕ್ಕೆ ಹೋಗ್ಬೇಡ ಸುಮ್ಮನೆ ಇರ್ತೀನಿ ಮತ್ತೆಗೆ ಏನು ಅನ್ನಕ್ಕೆ ಹೋಗ್ಬೇಡ ನೀನು ಈಗ ಹೆಂಗದಿ ಹಿಂಗೆ ಸುಮ್ಮನೆ ಇದ್ಬಿಡು ಏನೋ ಆಗಿಲ್ಲ ನನಗತ್ತೆ ಭಾಳ ತಲೆ ಕೆಡ್ಸೋಕೆ ಹೋಗ್ಬೇಡ. ನೀನಾರು ಹೋಗ್ಬೇಕಾರೆ ನನ್ನ ಮನಸ್ಸು ಅರ್ಥ ಮಾಡ್ಕೊಂಡಲ್ಲ ಪ್ರೇಮ ಸಾಕ್ಬಿಡು. ನಾವು ಅಲ್ಲವ ಒಂದ ಓಣ್ಯಾಗಿದ್ದು ಹಿಂಗೆ ಇಷ್ಟು ನಿನಗೂ ಪಾಪ ಇಷ್ಟು ಮನ್ಸಿನ ನೋವಾಗೈತಿ ನೋಡ್ಕೊಂಡು ಅಡ್ಡಾಡಕ್ಕೆ ಹಂಗಾಗತ್ತನ. ಅಲ್ಲ ಈಗ ನೋಡು ಅದ ಗಿರ್ಜಿ ಅದ ಕಮ್ಲವ್ವ ಅವ್ರಿಷ್ಟು ನೋಡಿ ಗೆಳತಾರ ಹೆಂಗೆ ಅಡ್ಡಾಡ್ತಾರೆ ಹಂಗೆ ಮತ್ತು ನಾವು ಗೆಳತಾರ ದೇವಿ ಮತ್ತು ಇಷ್ಟು ಗೆಳತಿ ಮನ್ಸಿನ ನೋವಾದ್ರೆ ಪಾಪ ಬಂದು ಕೇಳೋದು ಏನು ಇರೋದಿಲ್ಲನ ಹೌದಿಲ್ಲ. ಏನು ಮಾಡೋದು ನೋಡುವ ನಂದ ಟೈಮ್ ಸರಿ ಇಲ್ಲ ಏನು ಮಾಡೋದು ಹಂಗೆ ಮತ್ತು ಬಂದಿದ್ದ ನೋಡ್ಕೊಂತ ಹೋಗೋದಷ್ಟ ಮತ್ತು ಏನು ಮಾಡೋಕ್ಕಾಗಂಗಿಲ್ಲ. ಆಯ್ತು ರೋ ಹೊಕ್ಕಿನಿ ನಿಮ್ಮ ಅತ್ತೆ ಅಂಕರ ನಿನ್ನ ಹುಡುಕ್ತಿರ್ತಾ ಎಲ್ಲಿ ಹೋದ್ಲಿ ಎಲ್ಲೂ ಇಲ್ಲ ಅಂತ ಹೇಳಿ ಆಕೆ ಮೊದಲೇ ನಿಮ್ಮ ಅತ್ತಿಗೆ ನಾ ಅಂದ್ರನ ಗುರ್ರ ಅಂತಾಳ. ಆಯ್ತು ಹೊಕ್ಕಿನಿ ಮತ್ತು ನಿನ್ನ ನಿಂತು ನೋಡಾಗ ಮಾತಾಡಕತ್ತಿದ್ದು ನೋಡಿದ್ರೆ ಮುಗ್ದ ಹೋತ ಮತ್ತು ಕಡ್ಡಿ ಹೋದ್ ಗುಡ್ಡ ಮಾಡಿ ಆಕಿನ ಯಾಕೆ ಇಲ್ಲಿ ನಿಂದ್ರಸ್ಕೊಂಡು ನಿಂತಿದ್ದು ನೀ ಏನು ಹೇಳಿದೆ ಮಣಿದೆ ಅಂತ ಮತ್ತು ನಿನಗೆ ಚಲೋ ಮಾಡ್ತಾರೋ ಹೊಕ್ಕಿನ ತಗೋ. ಆಯ್ತು ತೋರ್ವಾ ಹೋಗಿ ಮತ್ತು ನಾನು ಸಂಬಂಧ ಪಾಪ ನೀ ಬೇಯಿಸ್ಕೊಳ್ಳೋದು ಬ್ಯಾಡ ಹೋಗಿ ಮತ್ತು ಯಾವಾಗಾರ ಖಾಲಿ ಇದ್ದೆ ಅಂದ್ರೆ ಬಾ ಹಂಗೆ ಇಲ್ಲೇ ಓದರು ಬರ್ತೇನೆ ಹಿತ್ತಲ್ದಾಗ. ಆಯ್ತು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬಿಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಟ್ಟು ಮರೆಯಕ್ಕೆ ಹೋಗ್ಬಿಡ್ರಿ. ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕತೆ ಏನಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ಎಲ್ಲರಿಗೂ.